ಈಗ ನಾವು ಇಮೇಜ್ಗಳನ್ನು ಪ್ರಿಂಟ್ ಮಾಡೋಣ. ಮೊದಲು HP ಪ್ರಿಂಟರ್. ಪೇಜ್ನ ಕಾಲು ಭಾಗಕ್ಕೆ ಮಾತ್ರ ನಾವು ಇಮೇಜನ್ನು ಪ್ರಿಂಟ್ ಮಾಡೋಣ. ಈ ಟೆಸ್ಟ್ಗಾಗಿ ಹೆಚ್ಚು ಇಂಕನ್ನು ವೇಸ್ಟ್ ಮಾಡುವುದು ಬೇಡ. ನೀಟಾಗಿ ಕ್ಲಿಯರ್ ಆಗಿ ಇದೆ. ಈಗ ನಾವು ಇದೇ ರೀತಿಯ ಪ್ರಿಂಟ್ ಅನ್ನು ಎಪ್ಸಾನ್ ಪ್ರಿಂಟರ್ನಲ್ಲಿ ನೀಡೋಣ. ಇದು ಕಲರ್ ಪ್ರಿಂಟರ್ ಆಗಿರೋದರಿಂದ ಕಲರ್ನಲ್ಲೇ ಪ್ರಿಂಟ್ ಮಾಡೋಣ. ಕಲರ್ ಪ್ರಿಂಟನ್ನು ಪ್ರಿಂಟ್ ಮಾಡಲು ಇಂಕ್ಜೆಟ್ ಪ್ರಿಂಟರ್ಗಳು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಅದು ಹೆಚ್ಚು ದಟ್ಟನೆಯ ಮಾಹಿತಿಯನ್ನು ಕವರ್ ಮಾಡಬೇಕಾಗುತ್ತದೆ. ಕಲರ್ ಪ್ರಿಂಟಿಂಗ್ಗೆ ಈ ಪ್ರಿಂಟರ್ನ ರೇಟಿಂಗ್ 15 ಪೇಜ್ ಪರ್ ಮಿನಿಟ್ ಆಗಿದೆ, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಅರ್ಧದಷ್ಟು ಕಡಿಮೆ. ಇನ್ನು ಇಮೇಜ್ಗಳನ್ನು ಪ್ರಿಂಟ್ ಮಾಡುವಾಗ ಇದರ ಸ್ಪೀಡ್ 8.5 ಇಮೇಜ್ ಪ್ರತಿ ನಿಮಿಷಕ್ಕೆ ಈ ರೀತಿ ಇಳಿಯುತ್ತದೆ. ಕಲರ್ ಇಮೇಜ್ನ ಪ್ರಿಂಟಿಂಗ್ ಮಾಡುವಾಗ 4.5 ಇಮೇಜ್ ಪರ್ ಮಿನಿಟ್, ಹೀಗೆ ಇನ್ನೂ ಕಡಿಮೆ ಸ್ಪೀಡ್ಗೆ ಅದು ಇಳಿಯುತ್ತದೆ. ಹಾಗಾಗಿ ಈ ಪ್ರಿಂಟರ್ನ ಸ್ಪೀಡ್ ನಾವು ಯಾವ ರೀತಿಯ ಪ್ರಿಂಟನ್ನು ನೀಡುತ್ತೇವೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಈಗ ನಾವು ಒಂದು ನಾರ್ಮಲ್ ಶೀಟ್ನ ಮೇಲೆ ಕಲರ್ ಇಮೇಜ್ ಅನ್ನು ಪ್ರಿಂಟ್ ಮಾಡುತ್ತಿದ್ದೇವೆ. ಅದು ಹೇಗೆ ಬರುತ್ತದೆ ಎಂಬುದನ್ನು ನೋಡೋಣ. ಈಗ ನಾವು ಎರಡು ಪ್ರಿಂಟ್ಗಳನ್ನು ಹೋಲಿಸಿ ನೋಡೋಣ. ಲೇಸರ್ ಪ್ರಿಂಟ್ ನೀಟ್ ಅಂಡ್ ಕ್ಲಿಯರ್ ಆಗಿದೆ. ಇಂಕ್ಜೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬರೆಗಳು ಬಂದಂತೆ ಗೋಚರಿಸುತ್ತಿದೆ. ಆದರೆ ಇಂಕ್ಜೆಟ್ ಪ್ರಿಂಟರ್ನಿಂದ ನಮಗೆ ಕಲರ್ ಪ್ರಿಂಟ್ ಸಿಗುತ್ತಿದೆ. ಇದಕ್ಕೆ ತನ್ನದೇ ಆದ ಮೌಲ್ಯವಿದೆ. ಲೇಸರ್ ಪ್ರಿಂಟರ್ನಲ್ಲಿ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಾತ್ರ ಸಿಕ್ಕಿದೆ. ಈಗ ನಾವು ಈ ಟೆಸ್ಟನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ನಾವು ಈಗ ಈ ಎಪ್ಸಾನ್ ಪ್ರಿಂಟರ್ನಿಂದ ಒಂದು ಗ್ಲಾಸಿ ಶೀಟ್ನ ಮೇಲೆ ಕಲರ್ ಇಮೇಜನ್ನು ಪ್ರಿಂಟ್ ಮಾಡೋಣ. ಇದು 130 GSM ಥಿಕ್ನೆಸ್ ಹೊಂದಿರುವ ಗ್ಲಾಸಿ ಶೀಟ್ ಆಗಿದೆ. ಇದರ ಮೇಲೆ ನಾವು ಪೂರ್ತಿ ಪೇಜ್ನ ಇಮೇಜನ್ನು ಪ್ರಿಂಟ್ ಮಾಡೋಣ. ಇದರ ಮೇಲೆ ನಾವು ನಮ್ಮ ಕಂಪನಿಯ ಬ್ಯಾನರ್ ಅನ್ನು ಪ್ರಿಂಟ್ ಮಾಡುತ್ತಿರುವುದರಿಂದ ಇದು ನಮಗೆ ಉಪಯೋಗಕ್ಕೆ ಬರುತ್ತದೆ, ವೇಸ್ಟ್ ಏನೂ ಆಗುವುದಿಲ್ಲ. ಪೇಪರ್ ಸೆಟ್ಟಿಂಗ್ ಅನ್ನು ಪ್ರೀಮಿಯಂ ಗ್ಲಾಸಿ ಎಂದು ಬದಲಾಯಿಸಬೇಕಾಗುತ್ತದೆ. ಇದರಿಂದ ಹೆಡ್ ನಿಧಾನಕ್ಕೆ ಚಲಿಸಿ ಪ್ರಿಂಟ್ನ ಕ್ವಾಲಿಟಿ ಹೆಚ್ಚುತ್ತದೆ. ಈ ರೀತಿ ನೀವು ಇಂಕ್ಜೆಟ್ ಪ್ರಿಂಟರ್ ಉಪಯೋಗಿಸಿ ಬೇರೆ ಬೇರೆ ಮೀಡಿಯಾಗಳ ಮೇಲೆ ಪ್ರಿಂಟ್ ಅನ್ನು ನೀಡುವಾಗ ಈ ರೀತಿ ಸೆಟ್ಟಿಂಗ್ಗಳನ್ನು ಬದಲಾಯಿಸಬೇಕಾಗುತ್ತದೆ. ಎಪ್ಸಾನ್ L130 ಈ ಪ್ರಿಂಟರ್ 170 GSM ಥಿಕ್ನೆಸ್ ಪೇಪರ್ನವರೆಗೆ ಪ್ರಿಂಟ್ ಮಾಡುತ್ತದೆ. GSM ಅಂದರೆ ಪೇಪರ್ನ ಥಿಕ್ನೆಸ್. ಇದರ ಕುರಿತು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಅಂದರೆ MFPಗಳನ್ನು ಪರಿಚಯಿಸಿದಾಗ ನಿಮಗೆ ಇದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ನೀಡುತ್ತೇವೆ. ಬಹುಶಃ 170 GSMಗಿಂತ ಹೆಚ್ಚು ಥಿಕ್ನೆಸ್ನ ಪೇಪರನ್ನು ಈ ಪ್ರಿಂಟರ್ ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಒಮ್ಮೆ ನಾವು 200 GSM ಪೇಪರ್ನ ಮೇಲೆ ಪ್ರಿಂಟ್ ನೀಡಲು ಹೋದಾಗ ಈ ಪ್ರಿಂಟರ್ ಪಿಕ್ ಮಾಡಲಿಲ್ಲ. ಲೇಸರ್ ಪ್ರಿಂಟರ್ ಅನ್ನು ಉಪಯೋಗಿಸಿ ಗ್ಲಾಸಿ ಶೀಟ್ನ ಮೇಲೆ ಪ್ರಿಂಟ್ ನೀಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಈ ಗ್ಲಾಸಿ ಶೀಟ್ಗಳಿಗೆ ಡ್ರೈ ಇಂಕನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಎಲ್ಲ ಬಗೆಯ ಲೋವರ್ ಎಂಡ್ ಲೇಸರ್ ಪ್ರಿಂಟರ್ಗಳಿಗೆ 100 GSMಗಿಂತ ಹೆಚ್ಚಿನ ಥಿಕ್ನೆಸ್ ಹೊಂದಿರುವ ಪೇಪರ್ಗಳನ್ನು ಪಿಕ್ ಮಾಡಲು ಸಾಧ್ಯವಾಗುವುದಿಲ್ಲ. 100 GSM A4 ಬಾಂಡ್ ಶೀಟ್ ಇದು HP 1020 ನಿರ್ವಹಿಸಬಹುದಾದ ಗರಿಷ್ಠ ಥಿಕ್ನೆಸ್ನ ಪೇಪರ್ ಆಗಿದೆ. ಸರಿ, ಈಗ ನಾವು ಎಪ್ಸಾನ್ ಪ್ರಿಂಟರ್ ಗ್ಲಾಸಿ ಶೀಟ್ನ ಮೇಲೆ ಹೇಗೆ ಪ್ರಿಂಟ್ ಮಾಡುತ್ತಿದೆ ಇದರ ಕಡೆ ಗಮನ ಕೊಡೋಣ. ನೀವು ಪ್ರಿಂಟ್ನ ಕ್ವಾಲಿಟಿಯನ್ನು ಗಮನಿಸಬಹುದು. ಇದಕ್ಕೂ ನಾವು ಟೈಮರ್ ಸೆಟ್ ಮಾಡಿದ್ದೇವೆ. ಹೆಡ್ ಯಾವ ರೀತಿ ಚಲಿಸುತ್ತಿದೆ ಎಂಬುದನ್ನು ನೀವು ನೋಡಬಹುದು. ಅದರಲ್ಲೂ ಆ ಮ್ಯಾಪ್ನ ಮೇಲೆ ಗ್ರೇಡಿಯನ್ಸ್ ಮತ್ತು ಕಲರ್ ಡೆಪ್ತ್ ಅನ್ನು ನೀವು ಗಮನಿಸಬಹುದು. ಹೇಗೆ ಹಳದಿ ಮತ್ತು ನೀಲಿ ಬಣ್ಣಗಳು ಮಿಕ್ಸ್ ಆಗಿ ಹಸಿರು ಬಣ್ಣವನ್ನು ನೀಡುತ್ತಿದೆ ಎಂಬುದನ್ನು ನೀವು ಗಮನಿಸಬಹುದು. ಆ ಮರಗಳ ಚಿತ್ರದಲ್ಲಿನ ಡೀಟೇಲ್ ಅನ್ನು ನೀವು ಗಮನಿಸಬಹುದು. ಈ ರೀತಿ ಕಲರ್ ಮಿಕ್ಸಿಂಗ್ ಆಗುತ್ತದೆ. ಇದು ಎಪ್ಸಾನ್ ಪ್ರಿಂಟರ್ ಉಪಯೋಗಿಸಿ ನೀಡಿರುವಂತಹ ಗ್ಲಾಸಿ ಪ್ರಿಂಟ್. ಈ ಪ್ರಿಂಟ್ ಹೊರಬರಲು ಸುಮಾರು 2 ನಿಮಿಷ ತೆಗೆದುಕೊಂಡಿದೆ.
ಆದರೆ ಸಮಯವನ್ನು ಮರೆಯಿರಿ. ಇದರ ಉತ್ಕೃಷ್ಟ ಗುಣಮಟ್ಟವನ್ನು ನೋಡಿ. ಇದು 6 ವರ್ಷಗಳ ಹಳೆಯ ಪ್ರಿಂಟರ್ನಿಂದ ನೀಡಿದ ಪ್ರಿಂಟ್ ಆಗಿದೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಈ ಹೇಳಿಕೆ ಇಲ್ಲಿ ಹೊಂದಿಕೆಯಾಗುತ್ತದೆ. ಇಂತಹ ಪ್ರಿಂಟ್ ಕ್ವಾಲಿಟಿಯನ್ನು ನಮ್ಮ ಕೋನಿಕಾ ಮಿನಾಲ್ಟಾ C258 ಕಲರ್ ಡಿಜಿಟಲ್ ಲೇಸರ್ ಪ್ರಿಂಟರ್ನಿಂದಲೂ ಸಹ ನೀಡಲು ಆಗುವುದಿಲ್ಲ. ಇಂಕ್ಜೆಟ್ ಪ್ರಿಂಟರ್ಗಳು ತಮ್ಮದೇ ಮೌಲ್ಯವನ್ನು ಪಡೆದಿವೆ. ಹಾಗಾಗಿ ಯಾವುದೇ ಪ್ರಿಂಟ್ ಎಕ್ಸ್‌ಪ್ರೆಸ್‌ಗಳು ತಮ್ಮ ಬತ್ತಳಿಕೆಯಲ್ಲಿ ಒಂದು ಉತ್ತಮ ಇಂಕ್ಜೆಟ್ ಪ್ರಿಂಟರ್ ಅನ್ನು ಹೊಂದಿಯೇ ಹೊಂದಿರುತ್ತಾರೆ. ಲೇಸರ್ ಪ್ರಿಂಟ್ ಕ್ಷೇತ್ರದಲ್ಲಿ ಎಂತಹುದೇ ಕ್ರಾಂತಿಯಾದರೂ ಅದು ಇಂಕ್ಜೆಟ್ ಪ್ರಿಂಟರ್ನ ಇಮೇಜ್ ಪ್ರಿಂಟಿಂಗ್ನ ಗುಣಮಟ್ಟವನ್ನು ಮೀರಿಸಲು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಇಂಕ್ಜೆಟ್ ಪ್ರಿಂಟರ್ನಲ್ಲಿ ವೆಟ್ ಅಥವಾ ಡೈ ಇಂಕ್ ಇರುತ್ತದೆ. ಪೆನ್ಸಿಲ್ ಅಥವಾ ವ್ಯಾಕ್ಸ್ ಕ್ರೇಯಾನ್ ಬಳಸುವುದು ಮತ್ತು ವಾಟರ್ ಅಥವಾ ಆಯಿಲ್ ಬ್ರಷ್ಗಳನ್ನು ಬಳಸುವುದು, ಇವೆರಡರ ಮಧ್ಯೆ ಹೇಗೆ ವ್ಯತ್ಯಾಸವಿರುತ್ತದೋ ಅಂತಹುದೇ ವ್ಯತ್ಯಾಸ ಇಲ್ಲಿ ಸಂಭವಿಸಿದೆ. ಕುಂಚ ಕಲಾವಿದರಿಗೆ ಇದು ಇನ್ನಷ್ಟು ಅರ್ಥವಾಗುತ್ತದೆ. ಲೇಖನಗಳನ್ನು ಬರೆಯಲು ಪೆನ್ಸಿಲ್ ಉತ್ತಮವಾಗಿದೆ. ಅದೇ ರೀತಿ ಚಿತ್ರಗಳನ್ನು ಬಿಡಿಸಲು ಬ್ರಷ್ಗಳು ಹೆಚ್ಚು ಪರಿಣಾಮಕಾರಿಯಾಗಿವೆ. ಈ ರೀತಿ ನಾವು ಇದನ್ನು ಅರ್ಥೈಸಿಕೊಳ್ಳಬಹುದು. ನಾವು ಬೆಳೆಯುತ್ತಿರುವ ಕಮರ್ಷಿಯಲ್ ಪ್ರಿಂಟರ್ ಶಾಪ್ ಆಗಿರುವುದರಿಂದ ಮುಂದಿನ ವರ್ಷಗಳಲ್ಲಿ ಮತ್ತೊಂದು ಹೈಯರ್ ಎಂಡ್ ಇಂಕ್ಜೆಟ್ ಪ್ರಿಂಟರ್ ಅನ್ನು ಖರೀದಿಸಬಹುದು. ಏಕೆಂದರೆ ನಾವು ಮುಂದೆ ಹೆಚ್ಚು ID ಕಾರ್ಡ್ಗಳನ್ನು ಪ್ರಿಂಟ್ ಮಾಡುವುದು ಮತ್ತು ಸಬ್ಲಿಮೇಷನ್ ಪ್ರಿಂಟಿಂಗ್ ಅನ್ನು ಮಾಡುವುದು, ಅಂದರೆ ಬಟ್ಟೆಗಳ ಮೇಲೆ, ಬ್ಯಾಡ್ಜ್ಗಳ ಮೇಲೆ, ಕಪ್ಗಳ ಮೇಲೆ ಪ್ರಿಂಟ್ ಮಾಡುವುದು. ಇಂತಹ ಕ್ಷೇತ್ರಕ್ಕೆ ಇಳಿದಾಗ ಹೆಚ್ಚು ಪರಿಣಾಮಕಾರಿಯಾದ ಇಂಕ್ಜೆಟ್ ಪ್ರಿಂಟರ್ ಅನ್ನು ಖರೀದಿಸಲು ಯೋಚಿಸುತ್ತೇವೆ. ನಮ್ಮ ಶಾಪ್ನಲ್ಲಿ ಯಾವುದೇ ಪ್ರಿಂಟರ್ ಅನ್ನು ಕೊಂಡುಕೊಂಡಾಗ ಖಂಡಿತವಾಗಿಯೂ ಅವುಗಳ ಮೇಲೆ ವಿಡಿಯೋವನ್ನು ಮಾಡಲಿದ್ದೇವೆ. ಇದು ಹೊಸದಾಗಿ ಓಪನ್ ಮಾಡಲಿಚ್ಛಿಸುವ ಸಣ್ಣ ಪ್ರಿಂಟರ್ ಶಾಪ್ಗಳಿಗೆ ಉಪಯುಕ್ತವಾಗಬಹುದು.